सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमामि भगवत्पादशङ्करं लोकशङ्करं। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। अथ कृष्णयजुर्वेदीजां श्वेताश्वतरोपनिषत् तत्र प्रथमोऽध्यायः। ಕೃಷ್ಣ ಯಜುರ್ವೇದದ ಶ್ವೇತಾಶ್ವತರೋಪನಿಷತ್ತಿನಲ್ಲಿ ಮೊದಲನೆಯ ಅಧ್ಯಾಯ, ಅದರಲ್ಲಿಯೂ ಉಪೋದ್ಘಾತ ಭಾಗವನ್ನು ನಾವು ನೋಡ್ತಾ ಇದ್ದೇವೆ, ವಿಚಾರ ಮಾಡ್ತಾ ಇದ್ದೇವೆ. ಉಪೋದ್ಘಾತ ಭಾಗ ವಿಸ್ತಾರವಾದ ಒಂದು ಉಪೋದ್ಘಾತ ಭಾಗ, ವಿಸ್ತಾರವಾಗಿರ್ತಕ್ಕಂಥ ಭಾಗ ಇದು. ಇದರಲ್ಲಿ ಇಷ್ಟೇ ನಿರ್ಣಯ ಏನು, ಪ್ರತ್ಯಕ್ಷವಾಗಿ ಯಾವುದು ನಾವು ಕಾಣ್ತೇವೋ ಅದೆಲ್ಲ ಸತ್ಯ ಅಂತ ತಿಳಿಯಬೇಕಾದ್ದಿಲ್ಲ. ಯಾಕೆ ರಜ್ಜು ಸರ್ಪ ನಿದರ್ಶನ ಕೊಟ್ಟರು ಮತ್ತೆ ತೋರ್ತಾ ಇದೆಯಲ್ಲ ಅಂತಂದ್ರೆ ಈ ಅಜ್ಞಾನ ಭ್ರಾಂತಿಯಿಂದ ತೋರ್ತಾ ಇದೆ. ಭ್ರಾಂತಿ ಯಾತಕ್ಕಾಯ್ತು ಅಂತಂದ್ರೆ ಅವಿವೇಕದಿಂದ, ವಿವೇಕ ರಹಿತತ್ವ ಅಂತ ಹೇಳಿದ್ರು. ಏನು ವಿವೇಕ ರಹಿತ ಅಂತಂದ್ರೆ ಆತ್ಮವಸ್ತು ಮತ್ತೆ ಅನಾತ್ಮವಸ್ತು ಇವುಗಳನ್ನ ವಿಂಗಡಣೆ ಮಾಡಿ ತಿಳಿಯದೆ ಇರುವುದು. ಇದೇನು ಅದೇನು ಅಂತ ಹೇಳಿ ಅದರ ಸ್ವರೂಪ ಏನು ಇದರ ಸ್ವರೂಪ ಏನು ಎಂಬುದಾಗಿ ವಿಂಗಡಿಸಿ ತಿಳಿಯದೆ ಇರುವುದು ಅಂತ ಹೇಳಿ ಅವಿವೇಕ. ಅವಿವೇಕದಿಂದ ಇವೆಲ್ಲ ತೋರ್ತಾ ಇದೆ ಅಂತ ಹೇಳಿ ಇದಕ್ಕೇನೆ ಈ ಒಂದು ಕಾರಣವನ್ನ ಅಜ್ಞಾನ ಅವಿದ್ಯೆ ಅಂತೆಲ್ಲ ಹೇಳಿದ್ರು. ಅದರ ಕಾರ್ಯವಾಗಿರ್ತಕ್ಕಂಥದ್ದು ಎಲ್ಲ ಕೂಡ ಭ್ರಾಂತಿ ಮಾಯಾ ಅದು ಇದು ಎಲ್ಲ ಪ್ರತಿಯೊಂದು ಕೂಡ ಇದರಿಂದ ತೋರ್ತಾ ಇದೆ ಅಂತ. ಅದಕ್ಕೆ ಉಪೋದ್ಬಲಕವಾಗಿ ಬೇಕಾದಷ್ಟು ಶ್ರುತಿ ವಾಕ್ಯವನ್ನ, ಸ್ಮೃತಿ ವಾಕ್ಯವನ್ನ, ಇತಿಹಾಸ ವಾಕ್ಯವನ್ನ ಹೇಳಿಕೊಂಡು ಬಂದರು. ಆ ಭಾಗವನ್ನು ನಾವು ನೋಡ್ತಾ ಇದ್ದೇವೆ. ಸದ್ಯದಲ್ಲಿ ಇದಕ್ಕೆ ಇಲ್ಲಿಯವರೆಗೆ ಏನು ಹೇಳಿದ್ರು, ಈ ಪರಾಶರ ಸ್ಮೃತಿಯು ಇದಕ್ಕೆ ಏನು ಹೇಳ್ತಾ ಇದೆ ಅಂತ ಹೇಳಿ ಆ ಪರಾಶರ ಸ್ಮೃತಿ ಅದರಲ್ಲಿಯೂ ಕೂಡ ಇದನ್ನೇ ಹೇಳಿದೆ ಅಂತ ತೋರಿಸ್ಕೊಟ್ರು. ಈಗ ಮುಂದಿನ ಭಾಗವನ್ನ ನಾವು ನೋಡಬೇಕಾಗಿದೆ. ಒಂದಿನ ಏನು ಹೇಳ್ತಾ ನೋಡೋಣ. ಆ ಕೊನೆಯ ಒಂದು ಶ್ಲೋಕವನ್ನು ಮಾತ್ರ ಪುನರಾವರ್ತನೆ ಮಾಡಿ ನಂತರ ಈ ಪ್ರಕೃತ ಇವತ್ತಿನ ಭಾಗವನ್ನು ನೋಡೋಣ. ಯಾವುದದು? ಮಾಯಾ ಮಾತ್ರಮಿದಂ ದ್ವೈತಂ ತದಾ ಭವತಿ ನಿರ್ವೃತಃ ತಸ್ಮಾದ್ ವಿಜ್ಞಾನಮೇವಾಸ್ತಿ ನ ಪ್ರಪಂಚೋ ನ ಸಂಸ್ಕೃತಿ ಅಂತ ಹೇಳಿದ್ರು. ಎಲ್ಲಿ? ಪರಾಶರ ಸ್ಮೃತಿಯಲ್ಲಿ. ಏನು ಅಂತಂದ್ರೆ ಇವೆಲ್ಲವೂ ಕೂಡ ಮಾಯಾ ಮಾತ್ರಮಿದಂ ದ್ವೈತಂ. ದ್ವೈತಂ ಅಂದ್ರೆ ಈ ನಾಮರೂಪಾತ್ಮಕವಾಗಿ ತನಗಿಂತ ಭಿನ್ನವಾಗಿ ಯಾವುದು ತೋರ್ತಾ ಇದೆಯೋ ಅವೆಲ್ಲವೂ ಕೂಡ ಅಂತ ಹೇಳಿದಾಗ ಆಯ್ತು,
ನಾಮರೂಪಾತ್ಮಕವಾಗಿ ತೋರ್ತಾ ಇರ್ತಕ್ಕಂಥದ್ದೆಲ್ಲ ಈ ಪ್ರಪಂಚ. ಪ್ರಪಂಚ ಅಂದ್ರೇನು? ವಿಸ್ತಾರವಾಗಿ ಯಾವ್ಯಾವುದು ಕಾಣ್ತಾ ಇದೆಯೋ ದ್ವೈತ ರೂಪದಿಂದ ಅವೆಲ್ಲ ಪ್ರಪಂಚವೇ. ಆಯ್ತು. ಇದರಲ್ಲಿ ಇನ್ನೇನಾದರೂ ಸೇರಿದೆಯಾ ಅಂತಂದ್ರೆ ಸೇರಿದೆ. ಈ ನಾಮರೂಪಾತ್ಮಕವಾದ ಪ್ರಪಂಚ ಇದು ಕೇವಲ ಅಜ್ಞಾನದಿಂದ ಅವಿದ್ಯೆಯಿಂದ ತೋರ್ತಾ ಇದೆ ಅಂತ ಹೇಳಿದಾಗ ಇಲ್ಲಿ ಏನರ್ಥ? ಈ ನಾಮರೂಪವಾದ ಪ್ರಪಂಚದ ಒಳಗೆ ಏನು ಇನ್ನೊಂದು ಸೇರ್ಕೊಂಡಿದೆ, ಮುಖ್ಯವಾದದ್ದು ಯಾವುದು? ಈ ಜೀವತ್ವ ಅಂತಕ್ಕಂಥದ್ದು. ಅಲ್ಲಿಗೆ ಏನಾಯ್ತು? ಈ ಜೀವತ್ವವೂ ಕೂಡ ಯಾವುದೋ ಒಂದು ಅನಾತ್ಮ ವಸ್ತು ಅಂತಲೇ ತೀರ್ಮಾನ ಮಾಡಿ ಅದನ್ನೂ ಕೂಡ ಈ ನಾಮರೂಪಾತ್ಮಕವಾಗಿ ಬಿಡಿ ಬಿಡಿಯಾಗಿ ಯಾವುದು ತೋರ್ತಾ ಇದೆಯಲ್ಲ ಅದರಂತೆ ಇದು ಕೂಡ ಜೀವತ್ವವನ್ನು ಸೇರಿಸಿಕೊಂಡು, ಅಲ್ಲಿಗೆ ಪರಮಾತ್ಮ ಬೇರೆ, ಜೀವ ಬೇರೆ, ಜಗತ್ತು ಬೇರೆ ಅಂತ ಹೇಳಿದರೂ ಕೂಡ ಮೂರು ತತ್ವವನ್ನ ಇಲ್ಲಿ ಏನು ಹೇಳ್ತಾ ಇದೆ ಮುಖ್ಯವಾಗಿ ಅಂತಂದ್ರೆ ಇರತಕ್ಕಂಥ ಒಂದು ಪರಮಾತ್ಮ ಅಂತಕ್ಕಂಥದ್ದು ಒಂದು ತತ್ವ, ಮತ್ತೆ ಪರಮಾತ್ಮನಕ್ಕಿಂತ ಭಿನ್ನವಾಗಿ ಆ ಒಂದು ಪರಮಾತ್ಮನಲ್ಲಿ ಇರತಕ್ಕಂತಹ ಒಂದು ಸ್ವರೂಪದ ಅಜ್ಞಾನದಿಂದ, ಅವಿದ್ಯೆಯಿಂದ, ಪರಮಾತ್ಮ ಸ್ವರೂಪ ನಮಗೆ ಗೊತ್ತಿಲ್ಲ, ಏನೋ ಒಂದು ಮಾಡ್ಕೊಂಡ್ಬಿಟ್ಟಿದೆ, ಅದನ್ನ ಬಿಟ್ಟು ಆ ಅವಿದ್ಯೆಯಿಂದ ಈ ಪ್ರಪಂಚ ತೋರ್ತಾ ಇದೆ. ಮತ್ತು ಜೀವತ್ವವೂ ಕೂಡ ಅದರದ್ದೇ ಕಾರ್ಯ. ಯಾವುದೊಂದು? ಅವಿದ್ಯೆಯ ಕಾರ್ಯ. ಒಂದು ಸಾರಿ ಈ ಅವಿದ್ಯೆಯ ಕಾರ್ಯ ಅಂತ ಆದಮೇಲೆ ಒಂದು ಸಾರಿ ಈ ಅವಿದ್ಯೆ ಅಂತಕ್ಕಂಥದ್ದು ಹೋಗುದು ಯಾವುದರಿಂದ? ವಿದ್ಯೆಯಿಂದ. ವಿದ್ಯೆಯಿಂದ ಅವಿದ್ಯೆಯು ತೊಲಗಿತು ಅಂದಾದ ಮೇಲೆ, ಬಾಧವಾಯಿತು ಅಂದಾದ ಮೇಲೆ, ತೊಲಗಿತು ಅಂದ್ರೆ ದೂರ ಹೋಗಿತ್ತು ತಿರುಗಿ ಬಂತು ಅಂತ ಅರ್ಥ ಆಗ್ಬಿಡುತ್ತೆ, ಬೇಡ. ಬಾಧವಾಯಿತು ಅಂತ ಆದ್ರೆ ಏನಾಗುತ್ತೆ? ಅವಿದ್ಯೆಯಿಂದ ತೋರ್ತಾ ಇರತಕ್ಕಂತಹ ಎಲ್ಲವೂ ಕೂಡ ನಾಮರೂಪಾತ್ಮಕವಾದ ಪ್ರಪಂಚ ಮತ್ತೆ ಜೀವತ್ವ ಎರಡೂ ಕೂಡ ಇಲ್ಲವಾಗಿ ಬಿಡುತ್ತವೆ. ಇಲ್ಲವಾಗಿ ಬಿಡುತ್ತವೆ ಅಂದ್ರೆ ಏನರ್ಥ? ಅವು ಇದ್ದಿದ್ರೆ ತಾನೇ ಇಲ್ಲವಾಗಿ ಬಿಡ್ತಾ ಇದ್ವಿ. ಅವು ಇದ್ದೇ ಇರಲಿಲ್ಲ ಅಂತ ಗೊತ್ತಾಗುತ್ತೆ. ಇರಲೇ ಇರಲಿಲ್ಲ, ಅದು ಯಾವತ್ತಿಗೂ ಕೂಡ ಜೀವತ್ವನೂ ಇಲ್ಲ, ಈ ಪ್ರಪಂಚವೂ ಕೂಡ ಬೇರೆಯಾಗಿಲ್ಲ, ಯಾವತ್ತಿಗೂ ಇರಲಿಲ್ಲ. ಹಿಂದೆಯೂ ಇರಲಿಲ್ಲ, ಇಂದು ಇಲ್ಲ, ಮುಂದೂ ಕೂಡ ಇರುವುದಿಲ್ಲ ಅಂತಕ್ಕಂಥದ್ದು ಈ ಒಂದು ತತ್ವ. ಇದಕ್ಕೆ ಉಪೋದ್ಬಲಕವಾಗಿ ಬೇಕಾದಷ್ಟು ಶ್ರುತಿ ವಾಕ್ಯ ಹೇಳಿದ್ರು. ಇದು ಕೂಡ ಈ ಶ್ರುತಿ ವಾಕ್ಯವೂ ಕೂಡ ಅದನ್ನೇ. ಒಂದು ಸಾರಿ ಈ ಒಂದು ದ್ವೈತ ಜ್ಞಾನ ಮಾಯಾ ಮಾತ್ರ ಅಂತಕ್ಕಂಥದ್ದು ಈ ಅಜ್ಞಾನ ಅಂತಕ್ಕಂಥದ್ದು ವಿಜ್ಞಾನದಿಂದ ಅದು ಹೋಗಿದ್ದೇ ಆದರೆ ಆಗೇನಾಗುತ್ತೆ? ಅವನಿಗೆ ಆತ್ಯಂತಿಕವಾದ ಶಾಂತಿ ಮತ್ತೆ ಸ್ವರೂಪದಲ್ಲಿ ನೆಲೆನಿಲ್ಲುವಿಕೆ ಎಂಬತಕ್ಕಂಥ ಒಂದು ಸ್ಥಿತಿ, ಅದನ್ನೇ ಮೋಕ್ಷ ಅಂತಾರೆ. ಅದು ನಮಗೆ ಸಿದ್ಧವಾಗುತ್ತೆ. ಯಾವಾಗ ಸಿದ್ಧವಾಯಿತೋ ಏನು? ನ ಪ್ರಪಂಚೋ ನ ಸಂಸ್ಕೃತಿ. ಪ್ರಪಂಚವೂ ಇಲ್ಲ, ಮತ್ತೆ ಈ ಸಂಸಾರ ಅಂತಕ್ಕಂಥದ್ದು ಇಲ್ಲ. ಸಂಸಾರ ಅಂತಕ್ಕಂಥದ್ದು ಯಾರಿಗೆ ರೆಫರ್ ಆಗಿದೆ? ಇಲ್ಲಿ ಜೀವನಿಗೆ ರೆಫರ್ ಆಗಿದೆ, ಪ್ರಪಂಚಕ್ಕಲ್ಲ, ಜೀವನಿಗೆ. ಯಾಕೆ? ಜೀವ ಪುನರಪಿ ಜನನಂ ಪುನರಪಿ ಮರಣಂ ಅಂತಕ್ಕಂಥದ್ದು ಜೀವ. ಯದ್ಯಪಿ ಬೇರೆದಕ್ಕೂ ಇರಬಹುದು, ಅದು ಬೇರೆ ವಿಚಾರ ಅಲ್ಲ. ಇಲ್ಲಿ ಜೀವನಿಗೆ ಇರ್ತಕ್ಕಂಥ ಕೊಡ್ತಾನೆ ಸಾಯ್ತಾರೆ. ಹೀಗೆ ಜೀವತ್ವ ಮತ್ತೆ ಈ ಪ್ರಪಂಚ ಎರಡು ಸೇರಿ ಬಾಧವಾಗಿ ಬಿಡುತ್ತವೆ ಅಂತ ಹೇಳಿದ್ರು. ಈಗ ಮುಂದೆ ಏನು ಹೇಳ್ತಾರೆ ನೋಡೋಣ. ಏವಂ ಶ್ರುತ್ಯಾದಿನ ನಾಮಾದಿ ಕಾರಣೋಪನ್ಯಾಸ ಮುಖೇನ ಸ್ವರೂಪೇಣ ಚ ಬಾಧಿತತ್ವಾತ್ ಪ್ರಪಂಚಸ್ಯ ಮಿಥ್ಯಾತ್ವಂ ಅವಗಮ್ಯತೆ. ಸತ್ಯ ಮಿಥ್ಯಾತ್ವಂ ಅವಗಮ್ಯತೆ. ಹೀಗೆ ಏವಂ ಈ ರೀತಿಯಾಗಿ ಶ್ರುತ್ಯಾದಿನ ಶ್ರುತಿಯೇ ಮುಂತಾದವುಗಳಿಂದ, ಇಲ್ಲಿ ಹೇಳಿದ್ರಲ್ಲ ಶ್ರುತಿ ಸ್ಮೃತಿ ಪುರಾಣ ಇತಿಹಾಸ ಎಲ್ಲದರಿಂದಲೂ ಕೂಡ, ಎಲ್ಲ ಪ್ರಮಾಣಗಳಿಂದಲೂ ಕೂಡ
ನಾಮಾದಿ ಕಾರಣೋಪನ್ಯಾಸ ಮುಖ್ಯೇನ. ಈ ನಾಮಾದಿ, ನಾಮವೇ ಮೊದಲಾದ ಅಂದ್ರೇನು, ನಾಮ, ರೂಪ ಮತ್ತೆ ಜೀವತ್ವ, ಇವೆಲ್ಲದಕ್ಕೂ ಕೂಡ ಕಾರಣನಾಗಿರ್ತಕ್ಕಂತಹವನು ಯಾವುದು, ಪರಮಾತ್ಮ ಎಂದು ಹೇಳುವ ಮೂಲಕ ಉಪನ್ಯಾಸ ಮುಖೇನ ಇವೆಲ್ಲದಕ್ಕೂ ಕಾರಣವಾಗಿರ್ತಕ್ಕಂಥದ್ದು ಎಂದು ಹೇಳುವ ಮೂಲಕ ಏನಾಗುತ್ತೆ, ಆ ಸ್ವರೂಪ ಉಂಟಾಯಿತು, ಜ್ಞಾನ ಉಂಟಾಯಿತು. ಆಮೇಲಿಂದ ಬಾಧಿತತ್ವಾತ್ ಪ್ರಪಂಚಸ್ಯ, ಈ ಪ್ರಪಂಚ ಅಂತ ಏನು ತೋರ್ತಾ ಇದೆ, ಯಾವುದು ನಾಮರೂಪಾತ್ಮಕವಾಗಿ ದ್ವೈತಾತ್ಮಕವಾಗಿ ತೋರ್ತಾ ಇರತಕ್ಕಂಥ ಪ್ರಪಂಚ ಮತ್ತೆ ಜೀವತ್ವ ಎರಡೂ ಕೂಡ ಏನಾಗುತ್ತೆ, ಅದು ಎರಡಕ್ಕೂ ಕೂಡ ಮಿಥ್ಯಾತ್ವಂ ಅವಗಮ್ಯತೆ. ಓಹೋ, ಇದು ಕೇವಲ ಭ್ರಾಂತಿಯಿಂದ ತೋರ್ತಾ ಇದ್ದದ್ದು ಎನ್ನುವುದು ತಿಳಿದು ಬರುತ್ತದೆ. ಆಯ್ತು, ಮತ್ತು ಅದೇನದು, ಆ ಲಕ್ಷಣ ಏನು, ಇಂಥ ಬ್ರಹ್ಮ ಒಂದೇ ತಿಳಿದು ಬರುತ್ತೆ. ಹೇಗೆ ತಿಳಿದು ಬರುತ್ತೆ ಅಂದರೆ, ಅಸ್ಥೂಲಾದಿ ಲಕ್ಷಣಸ್ಯ ಬ್ರಹ್ಮಣ ತದ್ವಿಪರೀತ ಸ್ಥೂಲಾಕಾರೋ ಮಿಥ್ಯಾಭವಿತು ಅರ್ಹತಿ. ಈ ಅಸ್ಥೂಲಂ, ಅನನಂ, ಅಹ್ರಸ್ವಂ, ಅದೀರ್ಘಂ, ಅಲೋಹಿತಂ ಅಂತೆಲ್ಲ ಹೇಳಿದ್ದಾರಲ್ಲ, ನಾ ಅಂತಂತ ಎಲ್ಲವನ್ನೂ ಕೂಡ ಅಲ್ಲೆಗಳೆಯುವುದರ ಮೂಲಕ, ಅಪವಾದ ಮಾಡುವುದರ ಮೂಲಕ, ಏನು ಇದೆಲ್ಲ ಸ್ಥೂಲ ಆದಿ ಲಕ್ಷಣ, ಸ್ಥೂಲ ಅಲ್ಲ, ಇದು ಅಣುವು ಅಲ್ಲ, ಯಾವುದು ಎಲ್ಲವನ್ನೂ ಕೂಡ ಅಲ್ಲ ಅಂತ ಹೇಳ್ತಾ ಬಂದಿರ್ತಕ್ಕಂಥದ್ದು. ಮತ್ತು ಅಸ್ಥೂಲ ಆದಿ ಲಕ್ಷಣ ಬ್ರಹ್ಮಣ ಮತ್ತು ಈ ಜಗತ್ತು ಅಂತಕ್ಕಂಥದ್ದು ಆಗಿದೆ. ತದ್ವಿಪರೀತ, ಅದಕ್ಕಿಂತ ಭಿನ್ನವಾಗಿ ಸ್ಥೂಲ ಅಂದ್ರೇನು, ಇಂದ್ರಿಯ ಗ್ರಾಹ್ಯ. ಪರಮಾತ್ಮ ಏನು ಸೂಕ್ಷ್ಮ. ಯಾಕೆ ಸೂಕ್ಷ್ಮ ಅಂದ್ರೇನು, ಇಂದ್ರಿಯ ಅಗ್ರಾಹ್ಯ. ಇದು ಇಂದ್ರಿಯ ಗ್ರಾಹ್ಯ, ಅದರಿಂದ ಸ್ಥೂಲ. ಯಾವ್ಯಾವುದು ಇಂದ್ರಿಯ ಗ್ರಾಹ್ಯವಾಗಿದೆಯೋ ಎಲ್ಲ ಸ್ಥೂಲವಾದದ್ದು. ಹೀಗೆ ಈ ಸ್ಥೂಲಾಕಾರವಾಗಿರ್ತಕ್ಕಂಥ ಈ ಅನಾತ್ಮ ವಸ್ತು ಎಲ್ಲ ಇದೆಯಲ್ಲ, ಇವೆಲ್ಲವೂ ಕೂಡ ಮಿಥ್ಯಾಭವಿತು ಅರ್ಹತಿ. ಇವೆಲ್ಲ ಕೂಡ ಭ್ರಮೆ ಎಂಬುದಾಗಿ ಸಿದ್ಧವಾಗುತ್ತದೆ. ಹೇಗೆ ಅಂತಂದ್ರೆ, ಯಥಾ ಏಕಸ್ಯ ಚಂದ್ರಮಸಃ ತದ್ವಿಪರೀತ ಅದ್ವಿತೀಯ ಆಕಾರ ತದ್ವತ್. ತದ್ವಿಪರೀತ ದ್ವಿತೀಯಾಕಾರ ತದ್ವತ್. ಹೇಗೆ ಯಾವ ಪ್ರಕಾರ, ಹೇಗೆ ಏಕಸ್ಯ ಚಂದ್ರಮಸಃ ಷಷ್ಠಿ ವಿಭಕ್ತಿ. ಒಬ್ಬರೇ ಒಬ್ಬ ಚಂದ್ರ ಇರ್ತಕ್ಕಂಥದ್ದು, ಒಬ್ಬನೇ ಚಂದ್ರನಿಗೆ ತದ್ವಿಪರೀತ, ಅದಕ್ಕಿಂತ ಭಿನ್ನವಾದ ಒಂದು ಎರಡನೆಯ ಆಕಾರ ಅಂತಕ್ಕಂಥದ್ದು ನಮಗೆ ಕಾಣುತ್ತೆ. ಯಾವಾಗ, ಕಣ್ಣಿನ ಪೊರೆ ಇದ್ದಾಗ, ಕಣ್ಣಿನ ದೋಷವಿದ್ದಾಗ. ಕಣ್ಣಿನ ಪೊರೆ ಎಲ್ಲಿ ಹೋದ, ಕಣ್ಣಿನ ಪೊರೆ ತೆಗೆಸ್ಕೊಂಡು ಬಂದ, ಎರಡನೇ ಚಂದ್ರ ಎಲ್ಲಿ ಹೋಯ್ತು, ಅಂತ ಹೇಳೋ ಹಾಗಿದ್ದಕ್ಕೆ ಎರಡನೇ ಚಂದ್ರ ಇದ್ದಿದ್ರಲ್ವೇನಪ್ಪ ಹೋಗೋದು, ಹೋಯ್ತು ಅಂತ ಹೇಳೋ ಹಾಗೆ ಇಲ್ಲ. ಹೋಗಲಿ, ಎರಡನೇ ಚಂದ್ರ ಆ ಮೊದಲನೆಯ ಚಂದ್ರದಲ್ಲಿ ಒಂದಾಗಿ ಬಿಟ್ಟ ಅಂತ ಹೇಳ್ಬಿಡೋಣ, ಹೋಗಲಿ, ಅದು ಸಾಧ್ಯವಿಲ್ಲ. ಯಾಕೆ, ಇದು ಕೂಡ ಹಿಂದೆ ಹೇಳಿದ ನ್ಯಾಯ. ಒಂದು ವಸ್ತು ಇನ್ನೊಂದು ವಸ್ತುವಿನಲ್ಲಿ ಏಕತ್ವವನ್ನು ಪಡೆಯಬೇಕಾದರೆ ಆ ವಸ್ತುನು ಇರಬೇಕು, ಇದು ಇರಬೇಕು, ಅದು ಆಯ್ತು. ಇವಾಗ ಹಾಲು ಇದೆ, ನೀರು ಇದೆ, ಬೆರೆಸ್ಬಿಟ್ಟ ಹಾಲು ನೀರು ಒಂದಾಗೋಯ್ತು, ಏಕತ್ವವನ್ನು ಪಡೆಯಿತು ಹೇಳ್ಬೋದು, ಪರವಾಗಿಲ್ಲ. ಇಲ್ಲಿ ಯಾವತ್ತಿಗೂ ಕೂಡ ಎರಡನೆಯ ಚಂದ್ರ ಅಂತಕ್ಕಂಥ ಅವನು ಇಲ್ಲವೇ ಇಲ್ಲ. ಮತ್ತೆ ಎರಡನೆಯ ಚಂದ್ರ ಏನಾಗಿತ್ತು, ಭ್ರಾಂತಿಯಿಂದ ಕಣ್ಣಿನ ದೋಷನೇ ತೋರ್ತಾ ಇತ್ತು. ಕಣ್ಣಿನ ದೋಷ, ಭ್ರಾಂತಿ ಹೋಯ್ತು. ಎರಡನೆಯ ಚಂದ್ರದ ಏನು ಹೇಳೋಣ ನಾವು, ಎರಡನೆಯ ಚಂದ್ರ ಹೋಯ್ತು ಅಂತೂ ಹೇಳೋ ಹಾಗಿಲ್ಲ, ಭ್ರಾಂತಿ ಅಂತೂ ಹೇಳೋ ಹಾಗಿಲ್ಲ, ನಾಶವಾಯಿತು ಅಂತಂತೂ ಹೇಳೋ ಹಾಗೇ ಇಲ್ಲ. ಇವೆಲ್ಲ ಇದ್ದಿದ್ರೇ ಏನಾಯ್ತು ಇವನಿಗೆ, ಅಯ್ಯಯ್ಯೋ ಎರಡನೆಯ ಚಂದ್ರ ಅಂತಕ್ಕಂಥದ್ದು ನನ್ನ ಕಣ್ಣಿನ ಪೊರೆ ಇದ್ದಾಗಲೂ, ಅಂದರೆ ಎರಡನೇ ಚಂದ್ರ ತೋರುತ್ತಿದ್ದಾಗಲೂ ಕೂಡ ಎರಡನೆಯ ಚಂದ್ರ ವಾಸ್ತವವಾಗಿ ಇರಲಿಲ್ಲ. ಈಗಂತೂ ಇಲ್ಲವೇ ಇಲ್ಲ, ಮುಂದೆ ಇರೋದಕ್ಕೆ ಸಾಧ್ಯ ಇಲ್ಲ ಅಂತನ್ನೋದು ಗೊತ್ತಾಗುತ್ತೆ ಇವನಿಗೆ. ತಥಾಚ, ಇವಾಗ ಆಯ್ತು. ಇದಕ್ಕೆ ಉಪೋದ್ಬಲಕವಾಗಿ ಪ್ರಮಾಣವಾಗಿ ಏನಂತ ಹೇಳ್ತಾ ಇದ್ದಾರೆ ಇವಾಗ,
ಸೂತ್ರಕಾರ ಹೀಗೆ ಶ್ರುತಿ ಸ್ಮೃತಿ ಪುರಾಣ ಎಲ್ಲ ಆಯ್ತು. ಈಗ ಸೂತ್ರಕ್ಕೆ ಬಂದರು ನೋಡಿ. ಸೂತ್ರಕಾರರಾದ ಭಗವಾನ್ ಬಾದರಾಯಣರು ಕೂಡ ಇದೇ ರೀತಿ ಹೇಳಿದ್ದಾರೆ ಅಂತ ಹೇಳಿ ನಾವು ನೋಡಿದ್ವಲ್ಲ. ಇದರಲ್ಲಿ 3ನೆಯ ಅಧ್ಯಾಯ 2ನೆಯ ಪಾದದಲ್ಲಿರತಕ್ಕಂಥ ಮೊಟ್ಟ ಮೊದಲನೆಲ್ಲ 11ನೆಯ ಸೂತ್ರ ಅಂತ ಕಾಣುತ್ತೆ. 11 ಇಲ್ಲೇ ಬರೆದ್ಬಿಟ್ಟು 2:11 ಕರೆಕ್ಟ್. 3:2:11 ಇಲ್ಲೇ ಬರೆದ್ಬಿಟ್ಟು 3ನೆಯ ಪಾದ 3ನೇ ಅಧ್ಯಾಯ 2ನೆಯ ಪಾದ 11ನೇ ಸೂತ್ರ. ಅಲ್ಲಿಂದ ಒಂದು 10 ಸೂತ್ರನೋ 11 ಸೂತ್ರ ಇದೆ. ಇದು ಯಾವುದಿದು? ಅದರಲ್ಲಿ ಬರ್ತಕ್ಕಂಥದ್ದು ಉಭಯಲಿಂಗಾಧಿಕರಣದಲ್ಲಿ ಅಂತ ಹೇಳಿ ನ ಸ್ಥಾನತೋಪಿ ತಥಾಚ ಸೂತ್ರಕಾರ ನ ಸ್ಥಾನತೋಪಿ ಪರಸ್ಯೋಭಯ ಲಿಂಗಂ ಸರ್ವತ್ರ ಹಿ ನ ಸ್ಥಾನತಃ ಅಪಿ. ಸ್ಥಾನತಃ ಅಂತಂದ್ರೇನು? ಉಪಾಧಿವಶಾದಪಿ ಅಂದ್ರೆ ಉಪಾಧಿಯ ಸಂಪರ್ಕದಿಂದಲೂ ಉಪಾಧಿಯ ದೆಸೆಯಿಂದಲೂ ಕೂಡ ಏನ್ರಿ ನಾವೆಲ್ಲ ಉಪಾಧಿಪೂರ್ವಕವಾಗಿ ನೋಡಿದ್ರು ಅಷ್ಟೇ, ಯಾವ ಪೂರ್ವಕವಾಗಿ ನೋಡಿದ್ರು ಅಷ್ಟೇ. ಉಪಾಧಿ ಸೇರಿಸ್ಕೊಂಡಷ್ಟೇ ಬಿಟ್ಟರು ಅಷ್ಟೇ ಎಲ್ಲ. ಏನು ನ ಸ್ಥಾನತ್ವ ಅಂದರೆ ಉಪಾಧಿ. ನ ಸ್ಥಾನತಃ ನ ಸ್ಥಾನತ್ವ ಅಪಿ ಅಂದ್ರೇನು? ಈ ಉಪಾಧಿತಃ ಅಪಿ ಉಪಾಧಿಯ ದೃಷ್ಟಿಯಿಂದಲೂ ಕೂಡ ಪರಸ್ಯ ಅಂದರೆ ಪರಸ್ಯ ಬ್ರಹ್ಮಣ ಪರಮಾತ್ಮನಿಗೆ ಪರಬ್ರಹ್ಮಕ್ಕೆ ಉಭಯಲಿಂಗಂ ಅಂತಕ್ಕಂಥದ್ದು. ಓಹೋ ನೋಡ್ರಿ, ಈಗ ಜ್ಞಾನದ ಭಾಗದಲ್ಲಿ ಬಂದಾಗ ಅದು ನಿರಾಕಾರ, ನಾವು ಉಪಾಧಿಯನ್ನು ಸೇರಿಸ್ಕೊಂಡಾಗ ಅಸಾಕಾರ ಅಂತ ಹೇಳೋ ಹಾಗೆ ಇಲ್ಲ. ಏನಂತ? ಪರಸ್ಯ ಬ್ರಹ್ಮಣ ಉಭಯಲಿಂಗಂ ಸರ್ವತ್ರ ಹಿ. ಎಲ್ಲ ಕಡೆಯಲ್ಲಿಯೂ ಕೂಡ ಇದನ್ನೇ ಹೇಳಿದ್ದಾರೆ. ಎಲ್ಲಿ? ಶ್ರುತಿ ಸ್ಮೃತಿ ಪುರಾಣ ಎಲ್ಲ ಕಡೆಯಲ್ಲೂ ಹೇಳಿದ್ದಾರೆ. ಏನು? ಉಪಾಧಿವಶದಿಂದಲೂ ಕೂಡ ಬ್ರಹ್ಮಕ್ಕೆ ಏನು ಉಭಯಲಿಂಗ ಅಂತಕ್ಕಂಥದ್ದು ಇಲ್ಲ. ನಿರ್ವಿಕಾರ ಬ್ರಹ್ಮನು ನೋಡ್ರಿ, ನಿರ್ವಿಕಾರನೂ ಹೌದು ಸಾಕಾರನೂ ಹೌದು ಅಂತೆಲ್ಲ ಬೇಕಾದ ಹೇಳ್ತಾರೆ, ಈಗಲೂ ಹೇಳ್ತಾರೆ. ಇಲ್ಲ ಇಲ್ಲ, ಸಾಕಾರ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ, ಕೇವಲ ಭ್ರಮಾತ್ಮಕ. ಅದು ಕೆಲವರಿಗೆ ಮಾತ್ರ, ಅಜ್ಞಾನಿಗಳಿಗೆ, ವಿದ್ಯಾವಂತರಿಗೆ, ಯಾರವರಿಗೆ ನೋಡಿ, ಉಪಾಸಕರನ್ನು ಕೂಡ ವೇದಾಂತದ ಕಟ್ಟ ಕಡೆಯ ದೃಷ್ಟಿಯಿಂದ ಅವಿದ್ಯಾವಂತರೇ ಅವರಿಗೆ ಉಪಾಸನಾ ದೃಷ್ಟಿಯಿಂದ ಹೇಳಿದ ಮಾತಪ್ಪ ಇದು ಅಷ್ಟೇ. ಏನೋ ಒಂದು ಉಪಾಧಿಯನ್ನು ಸೇರಿಸ್ಕೊಂಡು ಇಂಥವನು ಅಂಥವನು ಇಂಥ ರೂಪ ಅಂತ ಹೇಳಿ ಮಾಡ್ಕೊಳ್ಬೇಕಷ್ಟೆ. ಉಪಾಸನಕ್ಕೋಸ್ಕರವಾಗಿ ಹೇಳಿದ್ದು. ಮತ್ತೆ ವಸ್ತುತಃ ಏನಾಗಿದೆ? ಯಾವ ಉಪಾಧಿ ಇದ್ರೂ ಅಷ್ಟೇ. ಉಪಾಧಿ ಇರ್ತಕ್ಕಂಥದ್ದೇ ಇದ್ವಲ್ಲ, ಮೊದಲಾಗಿ ಪರಮಾತ್ಮಗಿಂತ ಭಿನ್ನವಾಗಿ ಉಪಾಧಿ ಇರ್ತಕ್ಕಂಥದ್ದು ಎಲ್ಲಿದೆ? ಅದೂ ಕೂಡ ಪರಮಾತ್ಮಗಿಂತ ಭಿನ್ನವಾಗಿ ಇಲ್ಲ. ಹೀಗೆ ಏಕಮೇವ ಅದ್ವಿತೀಯವಾದ ಬ್ರಹ್ಮವನ್ನೇ ಎಲ್ಲಿ ಸರ್ವತ್ರ ಹಿ ಎಲ್ಲೆಲ್ಲಿಯೂ ಕೂಡ ಹೇಳುತ್ತಾರೆ ಅಥವಾ ಹೇಳುತ್ತದೆ. ಎಲ್ಲಿ ಶ್ರುತಿ ಸ್ಮೃತಿ ಪುರಾಣ ಎಲ್ಲ ಅದ್ರಲ್ಲಿ ಹೇಳ್ತಾರೆ ಅಂತ ಹೇಳಿ ಸೂತ್ರ. ಅದಕ್ಕೆ ಸ್ವಲ್ಪ ವಿವರಣೆ ಕೊಡ್ತಾ ಇದ್ದಾರೆ. ಇತಿ ಸ್ವರೂಪತಃ ಉಪಾಧಿತಶ್ಚ ಇಲ್ಲಿ ಹಾಕ್ಬೇಕು. ಸ್ವರೂಪತಃ ಸ್ವರೂಪದಿಂದಲೂ ಇಲ್ಲ ಅದಕ್ಕೆ. ಉಪಾಧಿತಃ ಅದನ್ನೇನು? ಸ್ವತಂತ್ರವಾಗಿ ಯಾವ ಉಪಾಧಿ ಹಂಗೂ ಇಲ್ಲದೆ ಇದ್ದಾಗಲೂ ಇಲ್ಲ ಅದಕ್ಕೆ ಉಭಯಲಿಂಗ ಅಂತಕ್ಕಂಥದ್ದು. ಮತ್ತೆ ಉಪಾಧಿ ಸೇರಿಸ್ಕೊಂಡಾರಂತೂ ಇಲ್ಲವೇ ಇಲ್ಲ. ಅವಾಗ ಉಪಾಧಿತ ಅಷ್ಟೇ. ಎರಡೂ ದೃಷ್ಟಿಯಿಂದ ವಿರುದ್ಧ ರೂಪ ದ್ವಯ ಅಸಂಭವಾತ್. ಎರಡಕ್ಕೂ ಕೂಡ ವಿರುದ್ಧ ರೂಪ ಅದು, ಸಾಕಾರ ನಿರ್ವಿಕಾರ ಅಂತಕ್ಕಂಥದ್ದು. ಇಂತಹ ರೂಪದ್ವಯ, ಈ ಎರಡು ರೂಪ ಇರತಕ್ಕಂಥದ್ದು ಅಸಂಭವಾತ್, ಯಾವತ್ತಿಗೂ ಕೂಡ ಸಾಧ್ಯವಿಲ್ಲದಿರುವುದರಿಂದ ಏನಾಗಿದೆ? ನಿರ್ವಿಶೇಷಮೇವ ಬ್ರಹ್ಮ ಇತಿ ಉಪಪಾದ್ಯ. ಬ್ರಹ್ಮವು ಕೇವಲ ನಿರ್ವಿಶೇಷವಾಗಿಯೇ ಇದೆ ಎಂಬುದನ್ನ ಉಪಪಾದ್ಯ ನಮಗೆ ತೋರಿಸಿಕೊಟ್ಟು, ಸಮರ್ಥನೆ ಮಾಡಿ ತೋರಿಸಿಕೊಟ್ಟು ಮತ್ತೆ ಮುಂದೆ ಹೇಳ್ತಾರೆ, ನ ಭೇದಾತ್ ಇತಿ. ಅದು ಮುಂದಿನ ಸೂತ್ರ ಬರುತ್ತೆ ಅಲ್ಲಿ. ನ ಭೇದಾತ್ ತೇನ್ನ ಪ್ರತ್ಯೇಕಮ ತದ್ವಚನಾತ್ ಅಂತ ಸೂತ್ರ, ಎರಡನೇ ಸೂತ್ರ. ಅದು ಪೂರ್ವಪಕ್ಷ ಸೂತ್ರ. ಅಲ್ಲಿ ಅದೇನ್ ಮಾಡ್ತಾರೆ? ನ ಭೇದಾತ್ ಇತಿ ಭೇದ ಶ್ರುತಿ
ಶ್ರುತಿ ಬಲಾತ್ ಕಿಮಿತಿ ಸವಿಶೇಷಮಿತಿ ಬ್ರಹ್ಮ ನ ಅಭ್ಯುಪಗಮ್ಯತೆ ಇತ್ಯಾಶಂಕ್ಯ. ಇಲ್ಲಿ ಈ ಶ್ರುತಿ ಬಲಾತ್, ಭೇದ ಶ್ರುತಿ ಬಲಾತ್. ಶ್ರುತಿ ಯಾವ ಭೇದ, ಯಾವ ಶ್ರುತಿ? ಭೇದ ಶ್ರುತಿ. ಭೇದವನ್ನು ಹೇಳತಕ್ಕಂಥ ಶ್ರುತಿಯೂ ಇದೆ. ಅದರ ಒಂದು ಬಲದಿಂದ ಯಾತಕ್ಕೆ ಬ್ರಹ್ಮವನ್ನ ಸವಿಶೇಷ ಅಂತಲೂ ಹೇಳಬಾರದು? ಸವಿಶೇಷ ಶ್ರುತಿ ಬೇಕಾದಷ್ಟಿದೆಯಲ್ಲ. ಸತ್ಯಕಾಮ, ಸತ್ಯ ಸಂಕಲ್ಪ, ಮತ್ತೆ ಜಗತ್ಕಾರಣ ಬೇಕಾದಷ್ಟಿದೆ. ಇದರ ಬಲದಿಂದ ಸವಿಶೇಷ ಅಂತ ಯಾಕೆ ಹೇಳಬಾರ್ದು? ಶ್ರುತಿ ಪ್ರಮಾಣ ಇದೆಯಲ್ಲ. ಅಂದರೆ ಶ್ರುತಿ ಬಲ ಕಿಮಿತಿ ಸವಿಶೇಷ ಬ್ರಹ್ಮ ನ, ಯಾಕೆ ಆ ಸವಿಶೇಷ ಬ್ರಹ್ಮವನ್ನು ಒಪ್ಪಿಗೆ ಬಾಳರು ಅಂತ ಪೂರ್ವ ಪಕ್ಷದ ಆಶಂಕೆ ಹಾಕಿ, ನ ಪ್ರತ್ಯೇಕ ಮತದ್ವಚನ, ಇಲ್ಲಪ್ಪ ಹಾಗಿಲ್ಲ. ಏನು? ಪ್ರತ್ಯೇಕಂ ಅತದ್ವಚನಾತ್. ಪ್ರತ್ಯೇಕಂ ಎಲ್ಲೆಲ್ಲಿಯೂ ಅತದ್ವಚನಾತ್ ಅಂದ್ರೆ ಅದಕ್ಕೆ ವಿರೋಧವಾಗಿರತಕ್ಕಂಥ ವಾಕ್ಯಗಳೇ ಎಲ್ಲೆಲ್ಲಿಯೂ ಕೂಡ ಇದೆ. ಅದನ್ನು ಯಾರಿಗಾಗಿ ಹೇಳಿದ್ದು? ಅದೇ ಹೇಳಿದ್ರು, ಉಪಾಸನೆಗಾಗಿ ಹೇಳಿದ್ದು ಅಷ್ಟೇ. ಆದರೆ ವಸ್ತುತಃ ಏನಾಗಿದೆ? ಏನು ಇದೆ ಅಂತ ಹೇಳಿ, ಇತಿ ಉಪಾಧಿ ಭೇದಸ್ಯ ಶ್ರುತ್ಯೈವ ಬಾಧಿತತ್ವಾತ್ ಅಭೇದ ಶ್ರುತಿ ಬಲಾತ್ ಸವಿಶೇಷಸ್ಯ ಗ್ರಹಣ ಅಯೋಗಾತ್ ನಿರ್ವಿಶೇಷಮೇವ ಇತಿ ಉಪಪಾದ್ಯ. ಹೀಗೆ ಇತಿ ಉಪಾಧಿ ಭೇದ ಶ್ರುತಿ, ಈ ಉಪಾಧಿ ಭೇದ ಇದೆಯಲ್ಲ, ಅದನ್ನ ಶ್ರುತ್ಯೈವ ಶ್ರುತಿಯಿಂದಲೇ, ಶ್ರುತಿ ಏನು ಹೇಳ್ತಾ ಇದೆ? ಏಕಮೇವಾದ್ವಿತೀಯವಾದ ಪರಬ್ರಹ್ಮವನ್ನು ಹೇಳ್ತಾ ಇದೆ. ಇದರಿಂದ ಆ ಉಪಾಧಿಯಿಂದ ಉಂಟಾಗಿರತಕ್ಕಂಥ ದ್ವೈತ ಜ್ಞಾನ ಇದು ಬಾಧವಾಯಿತು. ಮತ್ತೆ ಅಭೇದವನ್ನು ಹೇಳತಕ್ಕಂಥ ಶ್ರುತಿಯ ಒಂದು ಬಲದಿಂದ ಈ ಸವಿಶೇಷ ಬ್ರಹ್ಮ ಇದೆ ಎಂದು ಗ್ರಹಿಸುವುದಕ್ಕೆ ಯಾವ ಕಾರಣವೂ ಇಲ್ಲ. ಏನು? ಈ ನಿರ್ವಿಶೇಷ ಶ್ರುತಿ ಅದನ್ನ ಬೇಕಾದಷ್ಟು ಕಡೆ ಪ್ರಧಾನವಾಗಿ ಹೇಳಿದ್ದಾರೆ. ಅಸ್ಥೂಲಂ ಮಾನನಂ ಅಹ್ರಸ್ವಂ ಅದ್ರೇಶ್ಯಂ ಅಗ್ರಾಹ್ಯಂ ಅಶಬ್ದಂ ಅಸ್ಪರ್ಶಂ ಅರೂಪಂ, ಎಷ್ಟು ಬೇಕು ಬೇಕಾದಷ್ಟು ಹೇಳಿದ್ದಾರೆ ಅಂತ ಹೇಳಿ, ಅದಕ್ಕೆ ಆ ಸವಿಶೇಷವನ್ನ ನಾವು ಹಿಡಿಯೋದಕ್ಕೆ ಯಾವುದೇ ಕಾರಣವೂ ಇಲ್ಲ ಅಂತ ಹೇಳಿ, ಮತ್ತು ಅಲ್ಲಿ ಆ ಇನ್ನೊಂದು ಪೂರ್ವ ಪಕ್ಷವನ್ನು ಹಾಕಿ ಅಪಿಚೈವಮೇಕೆ ಇತಿ ಭೇದನಿಂದಾಪೂರ್ವಕಂ ಅಭೇದಮೇವ ಏಕಂ ಶಾಖಿನ ಸಮಾಮನಂತಿ. ಹೀಗೆ ಭೇದನಿಂದಾಪೂರ್ವಕ ಭೇದ ದೃಷ್ಟಿಯನ್ನು ನಿಂದಿಸಿ, ಮತ್ತೇನು? ಅಭೇದಮೇವ ಏಕೆ, ಅಭೇದವನ್ನೇ ಕೆಲವು ಶಾಖೆಯವರು ಸಮಾಮನಂತಿ ಅದು ಹೇಳುತ್ತಾರೆ. ಅದರ ಶ್ರುತಿಯಲ್ಲಿ ಹೇಳಿದೆ. ಏನಂತ ಇದೆ? ಭೇದ ಶ್ರುತಿಯನ್ನು ನಿಂದೆ ಮಾಡಿ ಹೇಳಿರ್ತಕ್ಕಂಥದ್ದು. ಮನತೈವೇದ ಮಾಪ್ತವ್ಯಂ ನೇಹ ನಾನಾಸ್ತಿ ಕಿಂಚನ, ನೇಹ ನಾನಾ ಅಸ್ತಿ, ಮೇ ನೇಹ ನಾನಾ ಅಸ್ತಿ ನ ಇಹ ನಾನಾ ಅಸ್ತಿ. ಇಲ್ಲಿ ನಾನಾ ಅಂತಕ್ಕಂಥದ್ದೇನು ದ್ವೈತ ರೂಪ ಇರತಕ್ಕಂಥ ಭೇದ, ಅವೆಲ್ಲವೂ ಕೂಡ ಯಾವುದೂ ಇಲ್ಲ ಅಂತ ಹೇಳಿ, ಮತ್ತೆ ಮೃತ್ಯೋಸ್ತಮೃತ್ಯು ಮಾಪ್ನೋತಿ ಯೈಹ ನಾನೇವ ಪಶ್ಯತಿ, ಅವನಿಗೆ ಫಲವನ್ನು ಹೇಳಿಬಿಟ್ಟಿದ್ದಾರೆ. ಯಾರು ಇಲ್ಲಿ ಈ ನಾನಾತ್ವದಿಂದ ನೋಡ್ತಾರೋ, ಅಂದ್ರೇನು? ಕಣ್ಣಿಗೆ ಕಾಣ್ತಾ ಇರತಕ್ಕಂಥ ದ್ವೈತ ಪ್ರಪಂಚವೆಲ್ಲ ಸತ್ಯ ಎಂಬುದಾಗಿ ಅವನು ನೋಡಿ, ಅದಕ್ಕೂ ಕೂಡ ಪ್ರಧಾನವಾಗಿ ಸತ್ಯತ್ವವನ್ನು ಹೇಳ್ತಕ್ಕಂಥ ಅವರು ಏನು ಮಾಡ್ತಾರೆ? ಅವ್ರ ಗತಿ ಏನು ಅಂದರೆ ಮೃತ್ಯೋಸ್ತಮೃತ್ಯು ಮಾಪ್ನೋತಿ. ಅವರು ಮರಣದ ಮೇಲೆ ಮರಣ, ಮರಣದ ಮೇಲೆ ಮರಣ. ಒಂದ್ಸರಿ ಮರಣವಾಯಿತು ಅಂತಷ್ಟೇ ಹುಟ್ಟಬೇಕು, ಹುಟ್ಟ ತಿರುಗಿ ಮರಣವಾಯಿತು, ತಿರುಗು, ಹೀಗೆ ಪದೇ 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 ಹುಟ್ಟಿ ಸತ್ತು ಸಂಸಾರಕ್ಕೆ ಬರ್ತಾರೆ, ಅಲ್ಲೇ ಇದ್ಬಿಡ್ತಾರೆ ಅಂತ ಹೇಳಿ ಭೇದ ನಿಂದೆಯನ್ನು ಮಾಡಿದ್ದಾರೆ. ಮತ್ತೆ ಏಕದೈವಾನು ದ್ರಷ್ಟವ್ಯಂ, ಸೊಗಸ ಏಕದೈವಾನು ದ್ರಷ್ಟವ್ಯಂ ಏಕಧಾ ಏವ ಅನುದ್ರಷ್ಟವ್ಯಂ ಅಂದೇನು? ಇದನ್ನು ಒಂದು ವಿಧವಾಗಿ ಒಂದೆಂಬುದಾಗಿಯೇ ತಿಳಿಯಬೇಕು ಎಂಬುದಾಗಿ ಅವಧಾರಣೆ ಮಾಡಿ ಹೇಳಿದ್ದಾರೆ, ಒತ್ತಿ ಹೇಳಿದ್ದಾರೆ. ಮತ್ತು
ಇಲ್ಲಿ ಇದೆ, ಈ ಮುಂದೆ ಬರುತ್ತೆ ಅದು. ಎಲ್ಲಿ ಶ್ವೇತಾಶ್ವತರದಲ್ಲಿದೆ, ಇಲ್ಲೇ ಮುಂದೆ ಬರುತ್ತೆ. ಉಪನಿಷತ್ ಭಾಗ ಪ್ರಾರಂಭ ಆದ್ಮೇಲೆ ಬರುತ್ತೆ. ಏನಂತ? ಭೋಕ್ತಾ ಭೋಗ್ಯಂ ಪ್ರೇರಿತಾರಂಚ ಮತ್ವ ಸರ್ವಂ ಪ್ರೋಕ್ತಂ ತ್ರಿವಿಧಂ ಬ್ರಹ್ಮಮೇತತ್. ಭೋಕ್ತೃ ಭೋಗ್ಯ ಇದು ತ್ರಿಪುಟಿ ಎಲ್ಲ. ಭೋಕ್ತೃ, ಭೋಗ್ಯ, ಮತ್ತೆ ಈ ಒಂದು ಭೋಕ್ತಾ ಇವೆಲ್ಲ ಇದೆಯಲ್ಲ. ಭೋಕ್ತೃ, ಭೋಕ್ತಾ, ಭೋಗ್ಯ, ಪ್ರೇರಿತ ಇವೆಲ್ಲ ಈ ಯಾರು ಇದಕ್ಕೆ ಪ್ರೇರಣೆ ಮಾಡಲ್ಪಡ್ತಕ್ಕಂಥವನು, ಇವರೆಲ್ಲ ಏನಾಗಿದೆ, ಈ ತ್ರಿಪುಟಿ ಇದೆಯಲ್ಲ, ಇವೆಲ್ಲ ತ್ರಿವಿಧಂ ಬ್ರಹ್ಮಮೇತತ್, ಇವೆಲ್ಲ ಬ್ರಹ್ಮವೇ ಆಗಿದೆ, ಬ್ರಹ್ಮಕ್ಕಿಂತ ಬೇರೆಯಾಗಿ ಯಾವುದೂ ಇಲ್ಲ. ಇತಿ ಸರ್ವ ಭೋಗ್ಯ ಭೋಕ್ತೃ ನಿಯಂತ್ರಣ ಕ್ಷಣಸ್ಯ ಪ್ರಪಂಚಸ್ಯ. ಈ ಪ್ರಪಂಚ ಗತಿ ಎರಡನೇ ಬರ ಭೋಗ್ಯ ಭೋಕ್ತೃ ಇಷ್ಟೇ. ಇಲ್ಲಿರ್ತಕ್ಕಂಥದ್ದು ಜೀವರುಗಳಿಗೇನು? ಭೋಗ್ಯ ಭೋಕ್ತೃ. ಭೋಗ್ಯ ವಸ್ತು ವಿಷಯ ಅಂತಕ್ಕಂಥದ್ದು ಇದೆ, ಭೋಕ್ತೃ ಯಾರು ಜೀವ ಇದ್ದಾನೆ, ವಿಷಯವನ್ನು ಭೋಗ್ತಾ ಇಷ್ಟು. ಇದೇನಾಗಿದೆ ಅಕ್ಷರ ಪ್ರಪಂಚಸ್ಯ ಸರ್ವಂ ಇತಿ ಸರ್ವಭೋಗ್ಯ ನಿಯಂತ್ರ ಲಕ್ಷಣ ಪ್ರಪಂಚಸ್ಯ ಬ್ರಹ್ಮೈಕ ಸ್ವಭಾವತ ಅಭಿಧೀಯತೆ. ಇವೆಲ್ಲ ಏನಾಗಿದೆ? ಬ್ರಹ್ಮವೇ ಆಗಿದೆ. ನಿಜವಾಗಲೂ ಕೂಡ ಇದು ಬೇರೆ ಮತ್ತು ಅಲ್ಲ. ಯಾಕೆ ಭ್ರಾಂತಿಯಿಂದ ಹಾಗೆ ತೋರ್ತಾ ಇದೆ. ಇರ್ತಕ್ಕಂಥದ್ದು ಹಗ್ಗ ಒಂದೇ, ಆದರೆ ಹಗ್ಗ ಹಾವು ತೋರ್ತಾ ಇದೆ. ಹಾವು ಅಂತ ತೋರ್ಬೋದು, ಹೂಮಾಲೆ ಅಂತ ತೋರ್ಬೋದು, ನೀರಿನ ಕೋಡಿ ಅಂತ ತೋರ್ಬಹುದು, ಅಥವಾ ನೆಲದ ಬಿರುಕು ಅಂತ ತೋರ್ಬಹುದು, ಎಷ್ಟೋ ವಿಧವಾದ ತೋರ್ಬೋದು. ಆದರೆ ಇರ್ತಕ್ಕಂಥದ್ದು ಒಂದೇ, ಹಗ್ಗ ಅಂತಕ್ಕಂಥದ್ದು ಒಂದೇ. ಅದು ಪ್ರಪಂಚಕ್ಕೆ ಬ್ರಹ್ಮೈಕ ಸ್ವಭಾವತ, ಬ್ರಹ್ಮ ಒಂದೇ ಇರತಕ್ಕಂಥದ್ದು ಅನ್ನೋದು ನಮಗೆ ಅಭಿಧೀಯತೆ, ಅದರಿಂದ ನಮಗೆ ತಿಳಿಯಲ್ಪಡುತ್ತದೆ. ಮತ್ತು ಪುನರಪಿ ಮತ್ತೂ ಕೂಡ ನಿರ್ವಿಶೇಷ ಪಕ್ಷೆ ದೃಢೀಕೃತೆ ಕಿಮಿತಿ ಏಕಸ್ವರೂಪಸ್ಯ ಉಭಯ ಸ್ವರೂಪ ಅಸಂಭವೇ ಅಜ್ಞಾನಾಕಾರಮೇವ ಬ್ರಹ್ಮ ಅವಧಾರ್ಯತೆ ನ ಪುನಃ ವಿಪರೀತಂ ಇತಿ ಆಶಂಕ್ಯ. ನೋಡಿ, ಇಲ್ಲಿ ಒಂದು ಆಶಂಕೆ ಹಾಕೊಂಡು 4ನೇ ಸೂತ್ರ, ಅದರಲ್ಲಿ ಎಲ್ಲಿ ಉಭಯಲಿಂಗಾಧಿಕರಣದಲ್ಲಿ 4ನೇ ಸೂತ್ರ ಅಂತ, 4ನೇ ಸೂತ್ರ ಅದು. ಮೊದಲಿಂದ 14ನೇ ಸೂತ್ರ, ಅಲ್ಲಿ 4ನೇ ಸೂತ್ರ ಅದು. ಅಲ್ಲಿ ಏನು ಹೇಳ್ತಾರೆ? ಈ ನಿರ್ವಿಶೇಷ ಪರಮಾತ್ಮ ಅಂತಕ್ಕಂಥದ್ದನ್ನು ನಮಗೆ ಚೆನ್ನಾಗಿ ಗೊತ್ತಾದ ಮೇಲೆ ಈ ನಿರ್ವಿಶೇಷವಾಗಿ ಏಕರೂಪವಾಗಿರತಕ್ಕಂತಹ ಒಂದು ಬ್ರಹ್ಮಕ್ಕೆ ಎರಡು ರೂಪ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ನಿರ್ವಿಶೇಷವೂ ಆಗಿದ್ದಾನೆ, ಸವಿಶೇಷವೂ ಆಗಿದ್ದಾನೆ ಪರಮಾತ್ಮ. ಅಂಥವನು ಇಂಥ ಎಲ್ಲ ಅವೆಲ್ಲ ಸುಳ್ಳು. ಒಂದೇ ಇರ್ತಕ್ಕಂಥದ್ದು, ಒಂದೇ. ಎರಡು ರೂಪ ಇಲ್ಲವೇ ಇಲ್ಲ. ಎರಡು ರೂಪ ಹೀಗೂ ಇರ್ತಾನೆ ಹಾಗೂ ಇರ್ತಾನೆ ಅಂತಕ್ಕಂಥ ಅನುಭವಕ್ಕೆ ವಿರುದ್ಧ. ಒಬ್ಬ ಇದ್ದಾನಲ್ಲ, ಅವನು ಇದ್ದಾನೆ, ಮತ್ತು ಅದೇ ಸಮಯದಲ್ಲಿ ಅವನಿಲ್ಲ ಅಂತಕ್ಕಂಥದ್ದು ಹೇಗೆ? ಎರಡೂ ಕೂಡ ವಿರುದ್ಧ, ಹೊಂದೋದಿಲ್ಲ, ಅಸಂಭವೇ. ಮತ್ತು ಅನಾಕಾರಮೇವ ಬ್ರಹ್ಮ ಅವಧಾರ್ಯತೆ. ಈ ಎರಡು ಅಸಂಭವ. ಆದ್ದರಿಂದ ಈ ಬ್ರಹ್ಮ ಅನಾಕಾರ, ಯಾವ ಆಕಾರವೂ ಇದರ ನಿರ್ವಿಕಾರ ಸ್ವರೂಪ ಎಂಬುದನ್ನೇ ಅವಧಾರ್ಯತೆ, ಅವಧಾರಣೆ ಮಾಡಿ ಒತ್ತಿ ಹೇಳಿದ್ದಾರೆ. ಪುನಃ ವಿಪರೀತಂ, ಅದಕ್ಕೆ ಬೇರೆಯಾಗಿ ಜ್ಞಾನಾತ್ವ ಅಂತಕ್ಕಂಥದ್ದು ಇಲ್ವೇ ಇಲ್ಲ. ವಿಪರೀತ ನಾವು ಒಂದು ಏಕತ್ವಕ್ಕಿಂತ ಬೇರೆಯಾಗಿ, ವಿಪರೀತಂ ಬೇರೆಯಾಗಿ ಇಲ್ಲ ಅಂತ ಹೇಳಿ ಇದನ್ನ ಪೂರ್ವ ಇದೆ ಆಶಂಕ್ಯ. ಅದನ್ನ ಶಂಕೆ ಮಾಡಿ ಅದಕ್ಕೆ ಹೇಳ್ತಾರೆ. ನೋಡಿ, ಎರಡನ್ನೂ ಹೇಳಿದ್ದಾರಲ್ಲ ಶ್ರುತಿಯಲ್ಲಿ, ರೂಪ ಮತ್ತೆ ಸ್ವರೂಪ ಎರಡನ್ನೂ ಹೇಳಿದ್ದಾರಲ್ಲ ಅಂತ ಹೇಳಿ ನಮ್ಗೆ ಗೊತ್ತಾಯ್ತು. ಸ್ವರೂಪ ನಿರೂಪ ಅಂತ ಗೊತ್ತಾಯ್ತು. ಹೇಳಿದ್ದ ಅಂದ್ರೆ ಅಲ್ಲಿ ಹೇಳಿದ್ದಾರಪ್ಪ. ಯಾಕೆ ಅದು ಹೇಗೆ ತಿಳ್ಕೊಬೇಕು ಅಂದ್ರೆ, ಅರೂಪವದೇವಹಿ ತತ್ಪ್ರಧಾನತ್ವಾತ್, ಹೊಸ ಸೂತ್ರ. ಅರೂಪವದೇವಹಿ ತತ್ಪ್ರಧಾನತ್ವಾತ್ ಅಂದ್ರೆ ಬ್ರಹ್ಮಕ್ಕೆ ಯಾವ ರೂಪವೂ ಗುಣವೂ ಇಲ್ಲ ಎನ್ನುವುದನ್ನೇ ಪ್ರಧಾನವಾಗಿ ಹೇಳಿದ್ದಾರೆ. ಪ್ರಧಾನವಾಗಿ ತಾತ್ಪರ್ಯದಿಂದ ಹೇಳಿರ್ತಕ್ಕಂಥದ್ದು ಅದನ್ನ ಭೇದರೂಪದ ಶ್ರುತಿ ಹೇಳಿದೆಯಲ್ಲ ಬೇಕಾದಷ್ಟು ಅಂದ್ರೆ ಅವೆಲ್ಲ ಅದೇ ಹೇಳಿದಲ್ಲ. ಭೇದಸ್ಯ ಉಪಾಸನಾರ್ಥತ್ವಾತ್ ಅಭೇದೇ ತಾತ್ಪರ್ಯಾತ್, ನಮ್ಮ ಸೂತ್ರ ಶಾಂಕರ ಭಾಷ್ಯ. ಭೇದಸ್ಯ ಉಪಾಸನಾರ್ಥತ್ವಾತ್, ಭೇದವೆಲ್ಲ ಹೇಳ್ತಕ್ಕಂಥದ್ದು ಎಲ್ಲಿ ಭೇದ ಶ್ರುತಿ ಇದೆ ಇಲ್ಲ ಅಂತಲ್ಲ, ಉಪಾಸನಾರ್ಥತ್ವಾತ್
ಮತ್ತು ತಾತ್ಪರ್ಯ ಯಾವುದರಲ್ಲಿ? ಅಭೇದೇ ತಾತ್ಪರ್ಯಾತ್. ಅಭೇದದಲ್ಲಿ ತಾತ್ಪರ್ಯ ಎಲ್ಲ ಶ್ರುತಿಗಳಿಗೂ ಕೂಡ ಅದನ್ನೇ ಇಲ್ಲಿ ಅರೂಪವದೇ ವಹಿತ ಪ್ರಧಾನತ್ವಾತ್ ಅಂತ ಹೇಳಿದ್ರು. ಇತಿ ರೂಪಾದಿ ಆಕಾರ ಸಹಿತಮೇವ ಬ್ರಹ್ಮ ಅವಧಾರಯಿತವ್ಯ. ರೂಪಾದಿ ಆಕಾರ ರಹಿತಮೇವ ಬ್ರಹ್ಮ ಅವಧಾರಯಿತವ್ಯಂ. ಸ್ವಲ್ಪ ಸರಿಯಾಗಿ ಕಾಣ್ತಾ ಇಲ್ಲ, ಯಾಕೆ ಕಣ್ಸುಮ್ಮನೆ ಅದು ಅಪ್ಪ. ಹೀಗೆ ಏನಾಗಿದೆ? ರೂಪಾದಿ ಆಕಾರ ರಹಿತಮೇವ ಬ್ರಹ್ಮ. ಈ ಬ್ರಹ್ಮ ಯಾವ ಆಕಾರವೂ ಇಲ್ಲದ್ದು ಎಂಬುದಾಗಿ ಬ್ರಹ್ಮವನ್ನ ಅವಧಾರಣೆ ಮಾಡಿ ತಿಳಿಸಿಕೊಟ್ಟಿದ್ದಾರೆ. ತಿಳಿಯಬೇಕು. ಯಾಕೆ? ಎರಡನ್ನು ಹೇಳಿದ್ದಾರೆ. ತಾತ್ಪರ್ಯದಿಂದ ಇದನ್ನೇ ಹೇಳಿದ್ದಾರೆ. ಪ್ರಧಾನ ಯಾಕೆ ತಿಳಿಬೇಕು? ತತ್ ಪ್ರಧಾನ. ಯಾಕೆ? ಆ ಒಂದು ಅರೂಪ, ಯಾವ ರೂಪವೂ ಇಲ್ಲದ್ದು ಎನ್ನುವುದನ್ನ ಶ್ರುತಿಯು ಪ್ರಧಾನವಾಗಿ ಹೇಳಿದೆ. ಅಂದ್ರೇನು? ತಾತ್ಪರ್ಯದಿಂದ ಹೇಳಿದೆ. ತಾತ್ಪರ್ಯ ಇಷ್ಟೇ, ಅರೂಪನೇ ಅಂತೇಳಿ ಪ್ರಧಾನವಾಗಿ ಹೇಳಿದ್ದಾರೆ. ಎಲ್ಲಿ ಹೇಳಿದ್ದಾರೆ ಅಂದರೆ ಅದಕ್ಕೆ ಉದ್ದಕ್ಕೂ ಹೇಳ್ಕೊಂಡ್ಬರ್ತಾರೆ. ಅಸ್ಥೂಲಂ ಅಣನು ಅಹ್ರಸ್ವಮದೀರ್ಘಂ ಬೃದಾರಣ್ಯಕ, ಇವೆಲ್ಲ ನಮ್ಗೆ ಅರ್ಥ ಗೊತ್ತಲ್ಲ. ಮತ್ತೆ ಅಶಬ್ದ ಮತ್ಪರ್ಶಮ ರೂಪಮವ್ಯಯಂ, ಮತ್ತೆ ಆಕಾಶೋ ವೈ ನಾಮ ನಾಮರೂಪಯೋ ನಿರ್ವಹಿತ ತೇ ಯದಂತರ ತದ್ಬ್ರಹ್ಮ. ಆಕಾಶೋ ವೈ ನಾಮ ನಾಮರೂಪಯೋ ನಿರ್ವಹಿತ. ಈ ನಾಮರೂಪಗಳಿಂದ ಏನು ತೋರ್ತಾ ಇದೆ ಅವೆಲ್ಲವೂ ಕೂಡ ಈ ಆಕಾಶ, ಅದರ ಒಳಗಡೆ ಯಾವುದಿದೆಯೋ ಅದು ಬ್ರಹ್ಮ. ಅದಕ್ಕಿಂತ ಸೂಕ್ಷ್ಮವಾಗಿ ಅದಕ್ಕಿಂತ ಬೇರೆ ಆಗಿರ್ತಕ್ಕಂಥದ್ದು ಬ್ರಹ್ಮ. ಇದೆಲ್ಲ ಇದೇನು ತೋರ್ತಕ್ಕಂಥದ್ದು ಅಂತ ಹೇಳಿ ಎಂಥದ್ದು ಬ್ರಹ್ಮ. ಮತ್ತು ತದೇ ತದ್ಬ್ರಹ್ಮ ಪೂರ್ವಂ ತದೇ ತದ್ಬ್ರಹ್ಮ ಅಪೂರ್ವಂ ಅನಪರಂ ಅನಂತರಂ ಅಬಾಹ್ಯಂ ಅಯಮಾತ್ಮ ಬ್ರಹ್ಮ ಸರ್ವಾನುಭೂ. ಇದೇನು? ಬ್ರಹ್ಮ ಅಪೂರ್ವಂ, ಇದಕ್ಕೆ ಹಿಂದಿಲ್ಲ ಮುಂದಿಲ್ಲ ಮೇಲಿಲ್ಲ ಕೆಳಗಿಲ್ಲ ಏನೂ ಇಲ್ಲ. ಮತ್ತೆ ಅಯಮಾತ್ಮ, ಇದೇ ನಮ್ಮೆಲ್ಲರ ಸ್ವರೂಪವಾಗಿದೆ. ಆತ್ಮ ಸ್ವರೂಪ ಇದೆ, ನಮ್ಮೆಲ್ಲರ ಸ್ವರೂಪವಾಗಿದೆ. ಬ್ರಹ್ಮ ಸರ್ವಾನುಭೂ ಅದೇನು? ಎಲ್ಲದರಲ್ಲಿಯೂ ಇರ್ತಕ್ಕಂಥವು ಇದೆ, ಎಲ್ಲವನ್ನೂ ಇರ್ತಕ್ಕಂಥ. ಇವೆಲ್ಲ ಕೂಡ ಕೇವಲ ಅಧ್ಯಾರೋಪ ದೃಷ್ಟಿಯಿಂದ ಹೇಳಿದ ಮಾತು ಅಷ್ಟೇ. ಒಂದೇ ಇದ್ದಾಗ ಏನು ಹೇಳೋದಕ್ಕೆ ಸಾಧ್ಯವಿಲ್ಲ. ಆದರೂ ಕೂಡ ಉಪದೇಶಾತ್ ಅಯಂ ವಾದ, ಆ ಉಪದೇಶದ ಇವೆಲ್ಲ ಹೇಳ್ತಕ್ಕಂಥ ಬಹಳಷ್ಟು. ಮತ್ತು ಅನಂತರ ಐತಿ ಅನುಷಾದ ಹೇಳಿ. ಮತ್ತು ಇತಿ ಇತ್ಯೇವಮಾದೀನಿ ನಿಷ್ಪ್ರಪಂಚ ಬ್ರಹ್ಮಾತ್ಮತತ್ವ ಪ್ರಧಾನಾನಿ. ಇವೇ ಮೊದಲಾದವುಗಳು ಏನು ಹೇಳ್ತಾ ಇವೆ? ನಿಷ್ಪ್ರಪಂಚವಾದ ಯಾವ ಉಪಾಧಿಯ ಸಂಪರ್ಕ, ದ್ವೈತ ಸಂಪರ್ಕವೇ ಎರಡನೆಯದು ಎನ್ನುವ ಸಂಪರ್ಕವೇ ಇಲ್ಲದ ಬ್ರಹ್ಮಾತ್ಮತತ್ವ, ಬ್ರಹ್ಮವೇ ಆತ್ಮ, ಬ್ರಹ್ಮಾತ್ಮ ತತ್ವವನ್ನು ಪ್ರಧಾನವಾಗಿ ತಿಳಿಸ್ಕೊಡ್ತಾ ಇದೆ. ಇತರಾಣಿ ಕಾರಣ ಬ್ರಹ್ಮ ವಿಷಯಾಣಿ ನ ತತ್. ಇತರಾಣಿ ಬೇರೆವೆಲ್ಲ ಏನು? ನ ತತ್ ಪ್ರಧಾನಾನಿ. ಬೇರೆವೆಲ್ಲ ಏನಾಗಿದೆ ಇದು? ಇತರಾಣಿತು ಕಾರಣ ಬ್ರಹ್ಮ. ಇತರಾಣಿ ಕಾರಣ ಬ್ರಹ್ಮ ವಿಷಯಾಣಿ. ಏನು ನೋಡಿ? ಜಗತ್ ಕಾರಣವಾಗಿರ್ತಕ್ಕಂಥದ್ದು ಬ್ರಹ್ಮ, ಸರ್ವಶಕ್ತವಾಗಿರ್ತಕ್ಕಂಥದ್ದು ಬ್ರಹ್ಮ. ಮತ್ತೆ ಬ್ರಹ್ಮ ಅಂದ್ರೇನು? ಬೃಹತ್ತಾದ ಆಕಾರವುಳ್ಳದ್ದು ಬ್ರಹ್ಮ. ಇವೆಲ್ಲ ಇದೆಯಲ್ಲ, ಇವೆಲ್ಲ ಏನಾಗಿದೆ ಅಂದರೆ ಈ ನತತ್ ಇದೆಲ್ಲ ಪ್ರಧಾನವಾಗಿ ಹೇಳಿದ್ದಲ್ಲ. ಆಯಾಯ ಪ್ರಸಂಗಕ್ಕೆ ಉಪಾಸನಾ ಪ್ರಸಂಗ ಬಂದಾಗ ಹೇಳಿದ್ದಾರೆ ಅಷ್ಟೆ. ಮತ್ತು ಒಂದು ನ್ಯಾಯ ಹೇಳಿದ್ರು, ತತ್ಪ್ರಧಾನಾನಿ ಅತತ್ಪ್ರಧಾನೇಭ್ಯೋ ವಾಕ್ಯೇಭ್ಯ ಬಲೀಯಾಂಸಿ ಭವಂತಿ. ಯಾವತ್ತಿಗೂ ಕೂಡ ಎಲ್ಲ ಹೇಳಿದರೆ ಪ್ರಧಾನವಾದದ್ದು ಯಾವುದನ್ನು ಹೇಳಿದ್ದಾರೋ ಅದು ಈ ಕೇವಲ ಪ್ರಾಸಂಗಿಕವಾಗಿ ಹೇಳಿದ್ದಕ್ಕಿಂತ ಇದು ಬಲವತ್ತರವಾಗಿರುತ್ತೆ. ಪ್ರಧಾನವಾಗಿ ಹೇಳಿದ್ದು ಪ್ರಾಸಂಗಿಕವಾಗಿ ಹೇಳಿದ್ದಕ್ಕಿಂತ ಬಲವತ್ತರ. ಅದು ಪ್ರಮಾಣ, ಜಾಸ್ತಿ ಪ್ರಮಾಣ ಅದಕ್ಕೆ ಅಂತ ಹೇಳಿ. ಅತಃ ತತ್ಪರ ಶ್ರುತಿ ಪ್ರತಿಪನ್ನತ್ವಾತ್ ನಿರ್ವಿಶೇಷಮೇವ ಬ್ರಹ್ಮ ಅವಗಂತವ್ಯಂ. ಹೀಗೆ ಎಲ್ಲವೂ ಕೂಡ ಅದ ಇರುವುದರಿಂದ, ಅದನ್ನು ನಿರ್ವಿಕಾರ ಇರುವುದರಿಂದ, ರೂಪ ಇರುವುದರಿಂದ, ಶ್ರುತಿಯಲ್ಲಿ ಹೇಳಿರುವುದರಿಂದ ನಿರ್ವಿಶೇಷಮೇವ ಬ್ರಹ್ಮವು ನಿರ್ವಿಶೇಷ ಎಂಬುದಾಗಿಯೇ ತಿಳಿಯಬೇಕು. ನ ಪುನಃ ಸವಿಶೇಷಮಿತಿ.
ಸವಿಶೇಷ ಅಂದು ಅಲ್ಲ ಎಂದು ನಿರ್ವಿಶೇಷ ಪಕ್ಷ ಉಪಪಾದ್ಯ ನಿರ್ವಿಶೇಷ ಪಕ್ಷವನ್ನೇ ಪ್ರತಿಷ್ಠಾಪನೆ ಮಾಡಿ ಕಾತರ್ಹಿ ಆಕಾರವದ್ ವಿಷಯಣ ಮತ್ತೆ ಹೀಗೆಲ್ಲ ಹೇಳಿದ ಮೇಲೆ ಇನ್ನು ಆಕಾರವಿದ್ ವಿಷಯ ಇದೆಯಾ ಶ್ರುತಿ ಅದೆಲ್ಲ ಯಾತಕ್ಕೆ ಬಂತು ಮತ್ತೆ ಯಾತಕ್ಕೆ ಹೇಳಬೇಕಾಗಿತ್ತು ಅಂದ್ರೆ ಅದಕ್ಕೆ ಒಂದು ಸೂತ್ರ ಮಾಡಿದ್ರು ಪ್ರಕಾಶವಚ್ಚ ವೈಯರ್ಥ್ಯಾತ್ ಅಂತಕ್ಕಂಥದ್ದು ಆ ಸೂತ್ರ ಮುಂದೆ ಇನ್ನೊಂದು ಸೂತ್ರ ನೋಡಿ ಇಷ್ಟೂ ಕೂಡ ಇಲ್ಲಿ ಇನ್ನೂ ಇದೆ ಇನ್ನೂ ಒಂದು 3-4 ಲೈನ್ ಇದೆ ಇಷ್ಟೂ ಕೂಡ ಒಂದು ವಾಕ್ಯ ಸ್ವಲ್ಪ ಹೆಚ್ಚು ಕಡಿಮೆ ಇವತ್ತು ಹೇಳಿದ್ದು ಇಷ್ಟು ಹೊತ್ತಿಗೆ ಕೇವಲ 3 ವಾಕ್ಯ ಮಾತ್ರ ಅಷ್ಟೆ 2 ಚಿಕ್ಕ ವಾಕ್ಯ ಇತ್ತು ಮೊದಲು ಹೇಳಿದ್ದು ಈಗ ಹೇಳಿದ್ದು ಇಷ್ಟೂ ಕೂಡ ಇಷ್ಟು ಉದ್ದದ ವಾಕ್ಯ ಒಂದೇ ವಾಕ್ಯ ಇದು ಬ್ರಹ್ಮಸೂತ್ರದಲ್ಲಿ ಈ ಥರ ಒಂದು ಶೈಲಿ ನಮಗೆ ಕಂಡು ಬರೋದು ಕಮ್ಮಿ ಇರಲಿ ಅದೇನು ಪರವಾಗಿಲ್ಲ ಆದರೂ ಇದೆಲ್ಲ ಒಂದು ಬೋಧಪ್ರದವಾಗಿದೆ ನೋಡೋಣ ನಾಳೆ ಈ ಈ ಸಾಕಾರ ಶ್ರುತಿ ಯಾವುದು ಈ ಆಕಾರ ಇದೆಯಲ್ಲ ಸಾಕಾರವನ್ನು ಹೇಳಿದಾರಲ್ಲ ಆ ಶ್ರುತಿಗಳಿಗೆಲ್ಲ ಗತಿ ಏನು ಮತ್ತು ಹೇಗೆ ಅರ್ಥ ಮಾಡಬೇಕು ಅಂದರೆ ಅದನ್ನು ನಾಳೆ ಹೇಳ್ತಾರೆ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.